ಸಂವಿಧಾನ ವಿರೋಧ ಮಾಡಿದವ್ರಿಗೆ ನಾವು ನಕ್ಸಲೈಟ್ಸ್ ಅಂತೀವಿ, ಭಯೋತ್ಪಾದಕರಂತಾರೆ. ಇವರು ಕೂಡ ನಮ್ಮ ಸಂವಿಧಾನ ಒಪ್ಕೊಂಡವ್ರಿಗೆ ಅರ್ಬನ್ ನಕ್ಸಲೈಟ್ ಅಂತಾರೆ. ಇವ್ರನ್ನೇನಂತ ಕರಿಬೇಕು ನಾವು? ಸಂವಿಧಾನ ಇವರು ಗೌರವ ಕೊಡದೇ ಇರೋ ಸಂವಿಧಾನ ಎಲ್ಲಿದೆ? ಇವ್ರಿಗೆ ಪೊಲೀಸ್ ಎಸ್ಕಾಟ್ ಯಾಕೆ ಕೊಡಬೇಕು? ಇವ್ರಿಗೆ ಸನ್ಯಾಸಿಗಳಿಗೆ ಎಲ್ಲ ಬಿಟ್ಟಿರೋ ಸರ್ವಸಂಘ ಪರಿತ್ಯಾಗಗಳು ಸ್ವಾಮಿ, ಇವ್ರಿಗೆ ಪೊಲೀಸ್ ಎಸ್ಕಾಟ್ ಯಾಕೆ ಕೊಡಬೇಕು? ಏನು ಜನಸಾಮಾನ್ಯ ತೆರಿಗೆನಲ್ಲಿ ಅವ್ರ ಮಠದ ಹಣದಲ್ಲಿ ಪೊಲೀಸ್ ಎಸ್ಕಾಟ್ ತಗೊಳ್ಳಿ, ಬೇಡ ಅನ್ನೋದಿಲ್ಲ. BJPಯಿಂದ ಥ್ರೆಟ್ ಅಂತ ನನಗೆ ಅನಿಸೋದೇ ಇಲ್ಲ. BJP ಒಂದು ರಾಜಕೀಯ ಪಕ್ಷ, ಒಂದು ವಿಂಗ್ ಅದು. ಅದನ್ನು ಇವತ್ತಿಲ್ಲ ನಾಳೆ ನಾವು ಸೋಲಿಸ್ತೀವಿ ಗೆಲ್ಲಿಸ್ತೀವಿ, ಅದು ಬೇರೆ ಪ್ರಶ್ನೆ. ನಿಜವಾದ ಥ್ರೆಟ್ ಇರ್ತಕ್ಕಂಥದ್ದು ಯಾವುದು ಗೊತ್ತಾ? RSS. ನಮ್ಮ ಆಶೆ ಏನು ಅಂದರೆ ಅವ್ರನ್ನ ದೇವಸ್ಥಾನದ ನೀವು ಒಳಗಡೆ ಪೂಜೆ ಮಾಡಕ್ಕೆ ಬಿಡಿ ಅಂತ ಹೇಳೋದು. ಅದಕ್ಕೆ ಇವರು ಒಪ್ಪೋದಿಲ್ಲ. ಮೂಢನಂಬಿಕೆ ವಿರುದ್ಧ ನಾವು ಮಾತಾಡಿದಾಗ ದಲಿತರು ಟೋಕನ್ಗೆ ಶೂದ್ರನ್ನು ತೋರ್ಸೋಕ್ಕಾಗೋದಿಲ್ಲ. ಎಲ್ಲರೂ ಸಮಾನರು ಅಂದಾಗ ಅದಕ್ಕೋಸ್ಕರ ನಾನು ಹೇಳಿದ್ದು, ನಿಮ್ಮ ಮಠ ನೀವು ನಡೆಸಿ, ಭಾರಿ ಸಂತೋಷ, ಯಾರೂ ಅಭ್ಯಂತರ ಇಲ್ಲ ಅದಕ್ಕೆ. ಆದರೆ ಅಲ್ಲಿ ಬರ್ತಕ್ಕಂಥ ಮನುಷ್ಯರನ್ನ ಸರಿಯಾಗಿ ಕಾಣೋದಿದ್ದರೆ ಎಲ್ಲರೂ ಕಾಣಿಲ್ಲ ಅಂದರೆ ನಿಮ್ಮ ಪಾಡಿಗೆ ನೀವು ನಡ್ಸ್ಕೊಂಡು ಹೋಗಿ, ಬೇಡ ಅನ್ನೋದಿಲ್ಲ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟರೆ ಬುಡೋದರ್ ತೊಗೊಂಡು ಹೋಗ್ತಾ ಇದ್ದಾರೆ. ಕಾನೂನು ಮೇಲೆ ಗೌರವ ಇದೆ. ಅದನ್ನೆಲ್ಲ ಮಾಡಿಸ್ತಾ ಇರೋದು ಡೀಪ್ ಸ್ಟೇಟ್ ಅಂತಾರೆ ನೋಡಿ, ಈ RSS. ಅವ್ರು ಹೇಳಿ ಮಾಡಿಸ್ತಾರೆ. ಇವರೆಲ್ಲ ಸೋಲ್ಜರ್ಗಳು, ಕಾಲಾಳುಗಳು, ಇವರೆಲ್ಲ BJP ಅವ್ರು ಹೇಳ್ದಂಗೆ ಕುಣಿಬೇಕು. ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿ ಅಲ್ಲಿ ತಯಾರು ಮಾಡಿರ್ತಕ್ಕಂಥ ರೋಬೋಟ್. ದೇಶದ ಪ್ರಧಾನಮಂತ್ರಿ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಚ್ಚಿಂದ ಕೊಯ್ಮಾ, ಅದರದ್ದು ಇತಿಹಾಸ ಮಾತಾಡಬೇಕು. ಅಹಿಂದ ವರ್ಗಗಳು ಕಾಂಗ್ರೆಸ್ ಪಕ್ಷವನ್ನು ಅಫ್ಕೋರ್ಸ್ ಹಿಂದೂ ಬೆಂಬಲಿಸಿದ್ದು, ಈಗಂತೂ ಭಾಳ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿದ್ದಾರೆ. ಆದರೂ ಕೂಡ ಅಹಿಂದ ನಾಯಕರು ಆ ಥರದೊಂದು ಸಭೆ ಮಾಡಲಿಕ್ಕೆ, ಸರ್ಕಾರದ ಮೇಲೆ ಒತ್ತಡ ಇರಲಿಕ್ಕೆ ಅವ್ರದ್ದೊಂಥರ ಹಿಂಜರಿಕೆ, ಇನ್ನೊಂದು ಕಡೆ ಪ್ರಬಲ ಸಮುದಾಯಗಳಿಂದ ಒತ್ತಡ, ವರದಿ ಜಾರಿ ಆಗಬಾರ್ದು ಅಂತ. ಇದು ತಪ್ಪು ನಮ್ಮ ಪಕ್ಷದ್ದು ಇದೆ. ಕಾಂಗ್ರೆಸ್ ಒಳಗಡೆನೂ ಈ RSS ಅವ್ರು ನುಗ್ಬಿಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಒಂದು ಕಡೆ ಜಾತಿಯಿಂದ ಹೆಸರಲ್ಲೂ ಚುನಾವಣೆ ನಡೀತಾ ಇತ್ತು. ಈಗ BJP ಅವ್ರು ಬಂದಮೇಲೆ ಧರ್ಮದ ಹೆಸರಲ್ಲಿ ಚುನಾವಣೆ. ಈಗ ಒಂದು ಹೊಸ ಪ್ಯಾಟ್ರನ್ನು ಖರೀದಿ ಮಾಡುವಂಥ, ಬಂಡವಾಳ ಹಾಕು ಬಂಡವಾಳ ತೆಗೆಯುತ್ತೆ. ಬಾಕಿದು 400 ಜನ ಮೇಲ್ಜಾತಿಯವರು, ಮೆರಿಟ್ ಅವರು, ಅರ್ಹತೆ ಇರೋರು, ಸಾಮರ್ಥ್ಯ ಇರೋರು, 12 ಲಕ್ಷ ಕೋಟಿ 12 ಲಕ್ಷ ಕೋಟಿ ರೈಟ್ ಆಫ್ ಯಾರ್ದು ಸ್ವಾಮಿ ದುಡ್ಡದು? ಅದಾನಿಗೆ ನೀವು 46,000 ಕೋಟಿ ಸಾಲ ಕೊಡ್ಬಿಟ್ಟು ಅವ್ರನ್ನ ನೀವು 700-800 ಕೋಟಿ ಕೊಟ್ಬಿಟ್ಟು ಅದನ್ನು ರೈಟ್ ಆಫ್ ಮಾಡ್ತೀರಲ್ಲ, ಯಾರ ಹಣ ಅದು? ಪ್ರಿಯ ವಾರ್ತಾ ಭಾರತಿ ವೀಕ್ಷಕರೇ, ನಾನು ದಂಡೇಶ್ ಮುಖಂಕೆರೆ. ದೇಶದಲ್ಲಿ ಈಗ ಸಂವಿಧಾನ, ಮೀಸಲಾತಿ, ಜಾತಿ ಜನಗಣತಿ, ಒಳ ಮೀಸಲಾತಿ ಎಲ್ಲವುಗಳ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು, ಮಾಜಿ ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ BK ಹರಿಪ್ರಸಾದ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಮತ್ತು ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ರಾಜ್ಯದಲ್ಲಿ ಭಾಳ ಚರ್ಚೆ ಆಗ್ತಿರೋದು ಜಾತಿ ಜನಗಣತಿ ಸಂಬಂಧಪಟ್ಟಂಗೆ, ಮತ್ತು ನೀವು ಕೂಡ ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ನಿಖರವಾಗಿ ಹೇಳಿದಿರಿ, ಜಾತಿ ಜನಗಣತಿ ವರದಿ ಜಾರಿ ಆಗಲೇಬೇಕು ಅಂತ. ಬಟ್ ನನ್ನ ಅನುಮಾನ ಏನು ಅಂತಂದರೆ, ಈ ಸರ್ಕಾರ ಜಾತಿ ಜನಗಣತಿ ಜಾರಿ ಮಾಡುತ್ತಾ, ಆ ವರದಿಯನ್ನು ಬಹಿರಂಗಪಡಿಸುತ್ತಾ? ನಿಮ್ಮ ಅನುಮಾನ, ಸಂದೇಹ ಏನಾದರೂ ಇರ್ಬೋದು. ಆದರೆ ಜಾತಿ ಗಣತಿ ಹರಿಪ್ರಸಾದ್ ಕಾರ್ಯಕ್ರಮ ಅಲ್ಲ, ಅಥವಾ ಸಿದ್ದರಾಮಯ್ಯನವರ ಕಾರ್ಯಕ್ರಮ ಅಲ್ಲ, ಅಥವಾ ಶಿವಕುಮಾರ್ ಅವರ ಕಾರ್ಯಕ್ರಮ ಅಲ್ಲ. ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ, ದೇಶದಲ್ಲಿ ಜಾತಿ ಗಣತಿ ಆಗಬೇಕು. ಈ ಜಾತಿ ಗಣತಿ ಯಾಕೆ ಆಗಬೇಕು ಅಂತೇಳಿ ಭಾಳ ವಿಸ್ತಾರವಾಗಿ ನಾವು ಹೇಳಿದ್ದೀವಿ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿದೆ, ಕರ್ನಾಟಕ ರಾಜ್ಯದ ಪ್ರಣಾಳಿಕೆಯಲ್ಲಿ. ಅದನ್ನು ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ಶತಾಯಗತಾಯ ಜಾತಿ ಗಣತಿಯನ್ನು ಜಾರಿಗೆ ತರಬೇಕು ಅಂಥೇಳಿ. ತಾವು ಹೇಳ್ಬೋದು ಅದಕ್ಕೆ ವಿರೋಧಗಳು ಬರ್ತಾ ಇದೆ. ಅದೇ ನನಗೆ ಯಾಕೆ ಅನುಮಾನ ಅಂತಂದರೆ, ಅದಕ್ಕೀಗ ಪ್ರಬಲ ಜಾತಿಗಳಿಂದ ವಿರೋಧ ಇದೆ. ಆ ವಿರೋಧಗಳನ್ನ ಮೆಟ್ಟು ನಿಂತು ನಿಮ್ಮ ಪಕ್ಷ, ನಿಮ್ಮ ಸರ್ಕಾರ ಜಾತಿ ಜನಗಣತಿ ವರದಿಯನ್ನು ಅಕ್ಸೆಪ್ಟ್ ಮಾಡಿಕೊಂಡು ಆ ವರದಿಯನ್ನು ಬಿಡುಗಡೆ ಮಾಡುವಂಥ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡುತ್ತಾ ಅನ್ನೋದು ಅನುಮಾನ. ಈಗ ಇದನ್ನು ನೋಡ್ಬೇಕಾದ್ರೆ ನೀವು ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ಸ್ವಲ್ಪ ನೋಡಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷ ಜಾತ್ಯತೀತ ತತ್ವವನ್ನು ನಾವು ಅನುಸರಿಸ್ತೀವಿ ಅಂತ ಅಂದಾಗ ಡಾಕ್ಟರ್ ಹೆಡ್ಗೇವಾರ್ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದರು.
ಆಗ ನಾವು ಈ ತೀರ್ಮಾನ ತೆಗೆದುಕೊಂಡಾಗ ಇಲ್ಲ, ನಾನು ಅದನ್ನು ಒಪ್ಪೋಕ್ಕಾಗೋದಿಲ್ಲ, ಜಾತ್ಯತೀತ ತತ್ವಕ್ಕೆ ನಾನು ಒಪ್ಪೋಕ್ಕಾಗೋದಿಲ್ಲ ಅಂಥೇಳಿ ಅದಕ್ಕೆ ಅವರು ವಿರುದ್ಧವಾಗಿ RSS ಮತ್ತು ಇದನ್ನು ಮಾಡಿದ್ರು. ಕಾಂಗ್ರೆಸ್ ಪಕ್ಷದಿಂದನೇ ಅವರು ಜೈಲಿನಲ್ಲೂ ಸಹ ಇದ್ದರು ಸ್ವಲ್ಪ ದಿನ, ಹೆಡ್ಗೇವಾರ್ ಅವರು. ಆದರೆ ಪಕ್ಷ ಆಗ ಬೇರೆ ಆಯಿತು. ಯಾವ ಐತಿಹಾಸಿಕ ನಿರ್ಣಯಗಳನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿದೆ. ಈಗ ಅದಾದ ನಂತರ ಇಂದಿರಾ ಗಾಂಧಿಯವರು ಗರೀಬಿ ಹಠಾವೋ ಅನ್ನೋ ಸಂದರ್ಭದಲ್ಲಿ 67ರಲ್ಲಿ ಅವರು ಅಧಿಕಾರಕ್ಕೆ ಬಂದಾಗ ಬಡವ್ರಿಗೆ ಅನುಕೂಲ ಆಗಬೇಕು ಅಂಥೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಬೇಕು ಅಥವಾ ರಾಜಧಾನಿ ರದ್ದು ಮಾಡಬೇಕು ಅಥವಾ ಭೂ ಸುಧಾರಣೆ ಅನ್ನುವಾಗ ಪ್ರಬಲವಾದ ಕೋಮ್ನವರು, ಪ್ರಬಲ ಬಂಡವಾಳಶಾಹಿಗಳೆಲ್ಲ ವಿರುದ್ಧ ಅದು ಮೊರಾರ್ಜಿ ದೇಸಾಯಿ ಅವರು ಇರ್ಬೋದು ಅಥವಾ ನಿಜಲಿಂಗಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು, ಇವರೆಲ್ಲ ವಿರೋಧ ಮಾಡಿದಾಗಲೂ, ನೀಲಂ ಸಂಜೀವ್ ರೆಡ್ಡಿ ಇದ್ದಾಗಲೂ ಕೂಡ ಪ್ರಬಲವಾದವರು ವಿರುದ್ಧ ಮಾಡಿದಾಗಲೂ ಸಹ ಪಕ್ಷ ಇಬ್ಬಾಗ ಆಯಿತು. ಅದು ಹಲವು, ಈಗ ದೇವರಾಜ ಅರಸರು ಹವನೂರು ಕಮಿಷನ್ ಅನ್ನೋ ವರದಿಯನ್ನು ಮಾಡುವಾಗ ರೆಡ್ಡಿ ಕಾಂಗ್ರೆಸ್ ಆಗೋಯ್ತು. ಈ ಥರ ಹಲವಾರು ನಿರ್ಣಯಗಳನ್ನು, ಐತಿಹಾಸಿಕ ನಿರ್ಣಯಗಳನ್ನು ಜನಸಾಮಾನ್ಯರ ಪರ ತೆಗೆದುಕೊಂಡಾಗ ಈ ಒಂದು ವಿರೋಧ ಬಂದೇ ಬರುತ್ತೆ, ವಿರೋಧಾಭಾಸ ಇದ್ದೇ ಇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಸಾವಿರಾರು ವರ್ಷ ಕಪಿಮುಷ್ಟಿಯಲ್ಲಿದ್ದಷ್ಟೇ ಜನ ಈ ದೇಶದ ಸಂಪತ್ತು, ಸವಲತ್ತು, ಸೌಕರ್ಯಗಳನ್ನು ಅನುಭವಿಸ್ತಾ ಇದ್ರು. ಅದು ಧರ್ಮಪ್ರಭುತ್ವ ಇದ್ದಾಗ ಧರ್ಮವನ್ನು ನಡೆಸ್ತಾ ಇದ್ದಂಥ ಕೆಲವು ಜನ, ಧರ್ಮಪ್ರಭುತ್ವ ರಾಜಪ್ರಭುತ್ವ ಬಂದಾಗ ರಾಜಮನೆತನದವರು ಅನುಭವಿಸ್ತಾ ಇದ್ದಿದ್ದು. ಬಾಕಿಯವರೆಲ್ಲ ಗುಲಾಮರಾಗಿದ್ದರು, ಅಂಧಭಕ್ತರಾಗಿದ್ದರು, ಮೂಢನಂಬಿಕೆಯಿಂದ ತರಿಸ್ಕೊಂಡಿದ್ದವರು. ಪ್ರಜಾಪ್ರಭುತ್ವ ಅಂತ ಬಂದಾಗ ಅದೇನು ಭಾಳ ದೊಡ್ಡ ವ್ಯವಸ್ಥೆ, ಒಳ್ಳೆಯದು ಅಂತ ಹೇಳಲ್ಲ, ಅದು ಬಿಟ್ಟರೆ ನಿಮಗೆ ಬೇರೆ ಪರ್ಯಾಯ ಇಲ್ಲ. ಪ್ರಜಾಪ್ರಭುತ್ವ ಬಂದಾಗ ಪ್ರತಿಯೊಬ್ಬನಿಗೂ ಸಹ ಅವನ ಆಶಯ ಆಕಾಂಕ್ಷೆಗಳಿಗೆ ಕೆಲಸ ಮಾಡ್ತಕ್ಕಂಥದ್ದು, ಅವನ ದೃಷ್ಟಿಯಿಂದ ನಡೆಸ್ಕೋಬೋದು ಅನ್ನೋದು ಒಂದು ಆಶೆ ಎಲ್ರಿಗೂ ಇದೆ. ಆದ್ದರಿಂದ ನಡ್ಕೊಂಡು ಬರ್ತಾ ಇದೆ. ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರ 55-60 ವರ್ಷ ಅಧಿಕಾರ ಮಾಡಿ ಏನು ಸುಮಾರು 456 ಲಕ್ಷ ಕೋಟಿ ಬಜೆಟ್ ಇದ್ದಿದ್ದು ಇವತ್ತು 3.5 ಲಕ್ಷ ಕೋಟಿ, 45-46 ಲಕ್ಷ ಕೋಟಿ ಬಜೆಟ್ ಇರೋ ಸಂದರ್ಭದಲ್ಲಿ ಇಷ್ಟೊಂದು ಹಣ ಬಂದ್ರೂ ಸಹ ಬಡತನ ಯಾಕೆ ಹೋಗ್ತಾ ಇಲ್ಲ ಅಂದಾಗ, ಸರ್ಕಾರದ ಕಾರ್ಯಕ್ರಮಗಳು ನಾವು ಮಾಡೋ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಸಂಬಂಧಪಟ್ಟ ಸಮುದಾಯಗಳಿಗೆ ಹೋಗ್ತಾ ಇಲ್ಲ. ಕೆಲವು ಪಟ್ಟಪದರ ಹಿತಾಸಕ್ತಿಗಳು ಅದನ್ನು ಕಬ್ಜಾ ಮಾಡಿಟ್ಕೊಂಡಿದ್ದಾರೆ. ಆದ್ದರಿಂದ ಎಲ್ಲರಿಗೂ ಸಹ ದೇಶದ ತೆರಿಗೆ ಹಣ ಎಲ್ರಿಗೂ ಸಹ ಸಮವಾಗಿ ಹಂಚಿಕೆ ಆಗಬೇಕು ಅಂದರೆ, ದೇಶದ ಸಂಪತ್ತು ಸಮವಾಗಿ ಹಂಚಿಕೆ ಆಗಬೇಕಾದ್ರೆ ಯಾವ ಜಾತಿ ಅಥವಾ ಯಾವ ಧರ್ಮ, ಯಾವ ಭಾಷಿಕರು, ಎಷ್ಟು ಜನ ಇದ್ದಾರೆ ಅನ್ನೋ ಅಂಶಗಳಿದ್ದಾಗ ಮಾತ್ರ ನೀವು ಸರ್ಕಾರದ ಕಾರ್ಯಕ್ರಮಗಳನ್ನು, ರೂಪುರೇಷೆಗಳನ್ನು ತಯಾರು ಮಾಡ್ಬೋದು. ಸರ್ ನೋಡಿ ಸರ್, ಈಗ ರೀಸೆಂಟಾಗಿ ಒಂದು ಅಹಿಂದ ನಾಯಕರ ಸಭೆ ನಡೆಯಿತು. ಅಲ್ಲಿದ್ದವರು ಬೆರಳೆಣಿಕೆ ಎಷ್ಟು ಜನ. 2023 ವಿಧಾನಸಭಾ ಚುನಾವಣೆ ತೆಗೆದುಕೊಳ್ಳಿ ಅಥವಾ ಇತ್ತೀಚೆಗೆ ನಡೆದಂಥ ಬೈ ಎಲೆಕ್ಷನ್ ತಗೊಳ್ಳಿ, ಅಹಿಂದ ವರ್ಗಗಳು ಕಾಂಗ್ರೆಸ್ ಪಕ್ಷವನ್ನು ಅಫ್ಕೋರ್ಸ್ ಹಿಂದೂ ಬೆಂಬಲಿಸಿದ್ದು, ಈಗಂತೂ ಭಾಳ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿದವೆ. ಆದರೂ ಕೂಡ ಅಹಿಂದ ನಾಯಕರು ಆ ಥರದೊಂದು ಸಭೆ ಮಾಡಲಿಕ್ಕೆ, ಸರ್ಕಾರದ ಮೇಲೆ ಒತ್ತಡ ಇರಲಿಕ್ಕೆ ಅವ್ರದ್ದೊಂಥರ ಹಿಂಜರಿಕೆ, ಇನ್ನೊಂದು ಕಡೆ ಪ್ರಬಲ ಸಮುದಾಯಗಳಿಂದ ಒತ್ತಡ, ವರದಿ ಜಾರಿ ಆಗಬಾರ್ದು ಅಂತ. ಸೊ ಇದೆಲ್ಲದರ ನಡುವೆ ಈ ರಾಜ್ಯದ ನಾಯಕತ್ವ, ಯಾಕೆಂದರೆ ಅಲ್ಟಿಮೇಟ್ಲಿ ರಾಜ್ಯದ ನಾಯಕತ್ವ ತಾನೇ ತೀರ್ಮಾನ ತಗೋಬೇಕಾಗಿರೋದು, ಅವ್ರು ತಗೊಳ್ತಾರಾ ಅಂತ ನಾನು ಕೇಳ್ತಿರೋದು. ಈಗ ಅಹಿಂದ ಅನ್ನೋದಕ್ಕೆ ನನಗೆ ಸ್ವಲ್ಪ ವ್ಯತ್ಯಾಸ ಇದೆ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅಥವಾ ಸಿದ್ಧಾಂತ ಏನು ಅಂದರೆ ಸಾಮಾಜಿಕ ನ್ಯಾಯ. ಅದು ಎಲ್ಲ ವರ್ಗದವರೆಗೂ ಸಹ ನ್ಯಾಯ ಸಿಗ್ತಕ್ಕಂಥ ಕೆಲಸ ಮಾಡುತ್ತೆ. ನೀವು ಅಹಿಂದ ಅಂಥೇಳಿ ಅದನ್ನು ಪ್ರತ್ಯೇಕ ಮಾಡ್ತಕ್ಕಂಥದ್ದು ಯಾಕೋ ನನಗೆ ಸರಿ ಅನಿಸೋದಿಲ್ಲ. ಅಹಿಂದನೂ ಸೇರಿಸಿ ಎಲ್ಲರಿಗೂ ಸಹ ಮಾಡ್ತಕ್ಕಂಥ ಕಾರ್ಯಕ್ರಮ ಸಾಮಾಜಿಕ ನ್ಯಾಯ. ಅದರಲ್ಲಿ ಮಾಡುವಾಗ ನೀವೆಲ್ಲರನ್ನೂ ಸೇರಿಸಿ ಮಾಡ್ಬೇಕು ತಾನೆ. ಇಟ್ಸ್ ನಾಟ್ ಎಕ್ಸ್ಕ್ಲೂಸಿವ್, ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಮಾಡಬೇಕು. ಸರ್ ಈಗ ನೀವು ಅಕ್ಕಿ ಕೊಡ್ತಿದ್ರಿ, ಈಗ ಅದಕ್ಕೆ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಅನ್ನೋದು ಅದಕ್ಕೆ ನೀವು ಇನ್ಕ್ಲೂಸಿವ್ ಅಂತ ನಾವೇ ಹೇಳ್ಕೊಂಡು ನಾವೇ ಒಂದು ವರ್ಗನ ಬೇರೆ ಇಡೋದು ಸರಿ ಬರೋದಿಲ್ಲ. ಎಲ್ಲರನ್ನೂ ಸೇರಿಸಿ ಮಾಡಿ ಯಾರೂ ಇಲ್ಲ ಅನ್ನೋದಿಲ್ಲ. ಇವ್ರನ್ನೆಲ್ಲ ಕಟ್ಕೊಂಡೇ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ, ಭೂ ಸುಧಾರಣೆ ಕಾನೂನು ಯಾವ ಥರ ತಂದರು, ರಾಜಧಾನಿ ರದ್ದು ಮಾಡಿದ್ರು ಯಾವ ಥರ ತಂದರು, ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಯಾವ ಥರ ತಂದರು, ನಿಧಾನಕ್ಕೆ ಬರುತ್ತೆ. ಅಂದರೆ ಸಾವಿರಾರು ವರ್ಷಗಳಿಂದ ಶೋಷಣೆ ಬಂದಿರತಕ್ಕಂಥ ಜನ ಅಷ್ಟು ಸುಲಭವಾಗಿ ಬೇರೆಯವ್ರಿಗೆ ಬಿಟ್ಕೊಡೋದಿಲ್ಲ. ನಿಧಾನವಾಗಿ ಒಂದು ರೀತಿಯ ಜಾಗೃತಿ ಮೂಡಿಸಿ ಒಂಥರ ಪ್ರಜ್ಞಾವಂತರಿಗೆ ಅದನ್ನು ನಾವು ತಿಳುವಳಿಕೆ ಮಾಡಿ ಬರಬೇಕಾಗತ್ತೆ. ಸ್ವಲ್ಪ ಸಮಯ ಇಡುತ್ತೆ. ಅಲ್ಲ ಸರ್, ಈಗ ಬರೇ ಜಾತಿ ಜನಗಣತಿ ವರದಿ ಅಷ್ಟೇ ನೋಡಿ, ಒಳ ಮೀಸಲಾತಿ ವಿಷಯ ಕೂಡ ಇದೆ.
ಈಗ ಅದಕ್ಕೊಂದು ಕಮಿಟಿ ಮಾಡಿದ್ದಾರೆ, ಅದು ಬೇರೆ ವಿಷಯ. ಬಟ್ ಒಂದು ಪೊಲಿಟಿಕಲ್ ವಿಲ್ ಪವರ್ ಅನ್ನೋದು ಬೇಕಲ್ಲ, ಅದಕ್ಕೆ ನನ್ನ ಈಗ ಜಾತಿ ಗಣತಿ ಒಳ ಮೀಸಲಾತಿ ಎರಡೂ ಬೇರೆ ಬೇರೆ ಥರ ಇದೆ. ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಈಗ ಒಂದು ಜಜ್ಮೆಂಟ್ ಕೊಟ್ಬಿಟ್ಟಿದೆ. ಈಗ ನೀವು ಬೇಕೋ ಬೇಡವೋ ಅದನ್ನು ನೀವು ತರಬೇಕಾಗುತ್ತೆ. ಈಗ ಸರ್ಕಾರ ಮಂಡಲ್ ಕಮಿಷನ್ ಬಂದಾಗ ಸರ್ಕಾರ ವರದಿಯನ್ನು ಒಪ್ಪಿಸ್ಬಿಡ್ತು, ಅದನ್ನು ಜಾರಿ ತರಕ್ಕಾಗಲಿಲ್ಲ. ಸುಪ್ರೀಂ ಕೋರ್ಟು ಯಾವುದೇ ಪಾರ್ಟಿ ಅದಕ್ಕೆ ಶ್ರೇಯಸ್ ತಗೊಳ್ಳೋಂಗಿಲ್ಲ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಡ್ತು 1992-93 ಇಸ್ವಿನಲ್ಲಿ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅದು ಕೇಸ್ ನಡೆದಾಗ 9 ಜಡ್ಜ್ ಬೆಂಚು ಕೊಡ್ತು ತೀರ್ಮಾನ. ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗದ ಆಯೋಗ ಆಗಬೇಕು, ರಾಜ್ಯ ಮಟ್ಟದಲ್ಲಿ ಹಿಂದುಳಿದ ವರ್ಗ ಆಯೋಗ ಆಗಬೇಕು ಅಂಥೇಳಿ. ಈಗ ಅವ್ರ ಕೋರ್ಟಿಂದ ನೀವು ಹೇಳಿಸ್ಕೊಂಡು ಆದಮೇಲೆ ನೀವು ಮಾಡಲೇಬೇಕು, ಇದು ಇಲ್ಲ. ಸರ್, ಈಗ ನೀವು ಕಾಂಗ್ರೆಸ್ ಪಾರ್ಟಿಯ ಪರವಾಗಿ ಮಾತಾಡ್ತಿದ್ದೀರಿ, ನಾನು ಹಂಗೆ ಅನ್ಕೊಂಡಿದ್ದೀನಿ. ಓಕೆ, ಸೊ ನಿಮ್ಮ ಸರ್ಕಾರ ಈ ಅವಧಿ ಪೂರೈಸಿದ್ರೊಳಗೆ ಜಾತಿ ಜನಗಣತಿ ವರದಿಯನ್ನು ಜಾರಿಗೆ ತರುತ್ತಾ? ನೇರವಾಗಿ ಹೇಳ್ಬಿಡಿ ಸರ್. ತರುತ್ತೆ. ಓಕೆ ಸರ್, ನಾನು ಮುಂದಿನ ವಿಷಯಕ್ಕೆ ಹೋಗ್ತೀನಿ. ಈಗ ದೇಶದಲ್ಲಿ ಸಂವಿಧಾನದ ಬಗ್ಗೆ ಭಾಳ ಚರ್ಚೆ ಆಗ್ತಿದೆ. ಆದರೆ ಆ್ಯಕ್ಚುಲಿ ಇದು ಅನ್ಫಾರ್ಚುನೇಟ್. ಏನಂತಂದರೆ, ಈ 75 ವರ್ಷ ದೇಶ ಬಂದು ಸ್ವತಂತ್ರಕ್ಕೆ ಬಂದು 75 ವರ್ಷ, ಮೊನ್ನೆ ನೀವು ಕೂಡ ಇದನ್ನು ಹೇಳಿದ್ರಿ. ಏನಂತ ಅಂದರೆ, ಈ ಟೈಮಲ್ಲಿ ನಾವು ಸಂವಿಧಾನವನ್ನು ಇನ್ನಷ್ಟು ಸದೃಢಗೊಳಿಸೋ ಬಗ್ಗೆ ಮಾತಾಡಬೇಕಿತ್ತು, ವಿಜೃಂಭಿಸಬೇಕಾಗಿತ್ತು. ಆದರೆ ನಾವು ಸಂವಿಧಾನ ಉಳಿಸಿ ಅಂತ ಕೇಳ್ಕೊಳ್ಳುವಂಥ ಪರಿಸ್ಥಿತಿ ಇದೆ. ಸೊ ನಿಮಗೆ ಏನು ಅನ್ನಿಸ್ತದೆ ಸರ್? ಯಾವ ರೀತಿಯ ಅಪಾಯ ಇದೆ ಅಂತ ಅನ್ನಿಸ್ತಿದೆ? ಈಗ ನೋಡಿ, ಸಂವಿಧಾನ ನಾವು ತಂದಾಗ, ತ್ರಿವರ್ಣ ಧ್ವಜ ತಂದಾಗ, ಏನಿವತ್ತು ಹಿಂದೂ ರಾಷ್ಟ್ರ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ, ಇವರೆಲ್ಲರೂ ಸಹ ವಿರೋಧ ಮಾಡ್ತಾ ಇದ್ರು. ಗೋಲ್ವರ್ಕರ್, ಅವ್ರದ್ದು ಫೌಂಡಿಂಗ್ ಫಾದರ್ ಆಫ್ ಹಿಂದೂ ರಾಷ್ಟ್ರ, ಅಥವಾ ಸಾವರ್ಕರು, ಅವ್ರು ಹೇಳೋದೇನು, ಸಂವಿಧಾನದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿ ಇದೆ, ಅದು ಹಿಂದೂ ಸಂಸ್ಕಾರಗಳು ಸಂಸ್ಕೃತಿಗಳು ಏನೂ ಇಲ್ಲ ಅಂಥೇಳಿ. ಸಂವಿಧಾನ ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಜೈನ್ ಎಲ್ಲರದು ಸೇರಿ ಸಂವಿಧಾನ ಇರ್ತಕ್ಕಂಥದ್ದು, ಎಲ್ರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದೇ ಸಂವಿಧಾನ. ಅದರಿಂದ ಸಂವಿಧಾನಕ್ಕೆ ವಿರುದ್ಧವಾಗಿ ಅವತ್ತೇ ಬಂದಿದ್ದಾರೆ. ಯಾವತ್ತು ನಾವು ಸಂವಿಧಾನದ ಚಿಂತನೆ ಮಾಡೋಕ್ಕೆ ಶುರು ಮಾಡಿದ್ವಿ 1920ನೇ ಇಸ್ವಿನಲ್ಲಿ, 1935ನೇ ಇಸ್ವಿಯಲ್ಲಿ MN ರಾಯ್ ಅಂತೇಳಿ ಕಮ್ಯುನಿಸ್ಟ್ ಅವರು, ಬ್ರಿಟಿಷರು ಹೇಳಿದ್ರು, ನೀವು ರಾಷ್ಟ್ರ ನಡೆಸ್ತೀವಿ ಅಂತೀರ, ಯಾವ ಚೌಕಟ್ಟಿನಲ್ಲಿ ನಡೆಸ್ತೀರಾ, ನಿಮ್ಗೆ ಸಂವಿಧಾನ ಮಾಡೋ ಯೋಗ್ಯತೆ ಇದೆ ಅಂದಾಗ MN ರಾಯ್ ಅವರು ಹೇಳಿದ್ರು, ಇಲ್ಲ ನಮಗೆಲ್ಲ ಮಾಡೋಕ್ಕೆ ಶಕ್ತಿ ಇದೆ ಅಂತೇಳಿ. ಅದಕ್ಕೆ ಮೊದಲೇ ಮೋತಿಲಾಲ್ ನೆಹರೂರವರ ನಾಯಕತ್ವದಲ್ಲಿ 1929ನೇ ಇಸ್ವಿನಲ್ಲಿ ಸಂವಿಧಾನದಲ್ಲಿ ಯಾವ ರೀತಿ ಇರಬೇಕು ಅಂತ ಚರ್ಚೆ ಆಯಿತು. ಸೈಮನ್ ಕಮಿಷನ್ ಮತ್ತು ಅದಕ್ಕೆ ವಿರುದ್ಧವಾಗಿತ್ತು. ಇವೆಲ್ಲ ನಡೆದೋಗಿದೆ ಇತಿಹಾಸದಲ್ಲಿ. ಇತಿಹಾಸ ಗೊತ್ತಿರೋನು ನೀವು ಸಂವಿಧಾನವನ್ನು ಯಾವ ರೀತಿ ಮಾಡಿದ್ದಾರೆ, ಅದರ ಎಷ್ಟು ಸುದೀರ್ಘವಾದ ಚರ್ಚೆ ಆಗಿ ಅದಾಗಿದೆ ವಿನಃ ಯಾವುದೋ ಧರ್ಮಾಧಾರಿತ, ಜಾತಿ ಆಧಾರಿತ, ಭಾಷೆ ಆಧಾರಿತ, ಪ್ರಾಂತ್ಯ ಆಧಾರಿತ ಅಥವಾ ಯಾವುದೋ ನಾಗರಿಕ ಆಧಾರಿತ ಇಲ್ಲ. ಇಲ್ಲಿ ಎಲ್ಲ ಈ ಭಾರತ ದೇಶದಲ್ಲಿ ನೆಲೆಸ್ತಕ್ಕಂಥ ಪ್ರತಿಯೊಬ್ಬನ ಆಶಯಗಳಿಗೆ ಅನುಗುಣವಾಗಿ ಮಾಡಿರ್ತಕ್ಕಂಥ ಸಂವಿಧಾನ ಭಾಳ ಪವಿತ್ರವಾದ ಗ್ರಂಥ. ಇದಕ್ಕಿಂತ ದೊಡ್ಡ ಗ್ರಂಥ ಈ ದೇಶದಲ್ಲಿ ಯಾವುದೂ ಇಲ್ಲ ಸರ್. ನೀವು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಹಿಂದೂ ಧರ್ಮಕ್ಕೂ ರಕ್ಷಣೆ ಇದೆ, ಇಸ್ಲಾಂ ಧರ್ಮಕ್ಕೂ ರಕ್ಷಣೆ ಇದೆ, ಕ್ರೈಸ್ತ ಧರ್ಮಕ್ಕೂ ರಕ್ಷಣೆ ಇದೆ, ಸಿಖ್ ಧರ್ಮಕ್ಕೂ ರಕ್ಷಣೆ ಇದೆ, ಬೌದ್ಧ ಧರ್ಮಕ್ಕೂ ರಕ್ಷಣೆ ಇದೆ, ಜೈನ್ ಧರ್ಮಕ್ಕೂ ರಕ್ಷಣೆ, ಅತ್ಯಂತ ಸಣ್ಣ ಧರ್ಮವಾಗಿರುವಂಥ ಪಾರ್ಸಿ ಜೊರಾಸ್ಟ್ರಿಯನ್ಗೂ ರಕ್ಷಣೆ ಇದೆ. ಆದ್ರಿಂದ ಇದಕ್ಕಿಂತ ದೊಡ್ಡ ಪವಿತ್ರವಾದ ಗ್ರಂಥ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ನನಗೆ ಅನಿಸೋದಿಲ್ಲ. ಓಕೆ ಸರ್, ಇದು ನೀವು ಎಲ್ಲರಿಗೋಸ್ಕರ ಮಾಡಿರುವಂಥ ಸಂವಿಧಾನ ಅಂತ ನೀವು ಹೇಳ್ತಿದ್ರಿ. ಮೊನ್ನೆ ಪೇಜಾವರ ಮಠದ ಸ್ವಾಮೀಜಿಗಳು ನಮ್ಮನ್ನ ಗೌರವಿಸುವ ಸಂವಿಧಾನ ಬರಬೇಕು ಅಂತ ಹೇಳ್ತಿದ್ದಾರೆ. ನಮ್ಮನ್ನ ಗೌರವಿಸುವ ಸಂವಿಧಾನ ನೀವು ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಿ? ಇವರನ್ನ ಗೌರವಿಸಕ್ಕಂತ ಸಂವಿಧಾನ ಏನು ಅಂದ್ರೆ ಇವರು ನಾವು ಅವ್ರ ಮಠಕ್ಕೆ ಹೋದಾಗ ನಮ್ಮನ್ನು ಗೌರವಿಸ್ತಾರ? ಏನು ನಮಗೆ ಗೌರವಿಸಿದಂಥ ಸಂವಿಧಾನ ಬೇಕು ಅಂತಾರೆ. ಇವರ ಮಠದ ನೀತಿ ನಿಯಮಗಳ ಅನುಸಾರ ನಾವು ನಮ್ಮನ್ನು ಪ್ರಾಣಿಗಳಿಗಿನ ಕೆಟ್ಟದಾಗ ಕಾಣ್ತಾರೆ. ನಾವು ಮಠದೊಳಗಡೆ ಹೋದ್ರೆ ಅವ್ರ ಮಠಕ್ಕೆ ಹೋದಾಗ ನಿಮ್ಮನ್ನು ಬಟ್ಟೆ ಬಿಚ್ಚಿ ಸನ್ಮಾನಿಸ್ತಾರೆ. ಅಲ್ಲ, ಬಟ್ಟೆ ಬಿಚ್ಚಲಿ, ಅದೇನು ತೊಂದರೆ ಇಲ್ಲ. ಒಂದು ಕೋಮನ ಅಂತಾರೆ ದಕ್ಷಿಣ ಕನ್ನಡದಲ್ಲಿ, ಅದೊಂದಿದ್ರೆ ಸಾಕು. ಬಟ್ಟೆ ಬಿಚ್ಕೊಂಡು ನಿಂತ್ಕೋತೀವಿ ಅಂದರೆ ನಮ್ಮ ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳಿ. ನಿನ್ನೆ ಯಾವುದೋ ಒಂದು TV ಚಾನೆಲ್ಗೆ ನೋಡಿದೆ, ನಾವು ದಲಿತರ ಕೈಯಲ್ಲಿ ಅಡಿಪಾಯ ಹಾಕ್ಸಿದ್ದೀವಿ ಅಂತ. ದೇವಸ್ಥಾನ ಕಟ್ಟೋದೇ ದಲಿತರು, ಶೂದ್ರರು. ನಮ್ಮ ಆಶೆ ಏನು ಅಂದರೆ ಅವ್ರನ್ನ ದೇವಸ್ಥಾನದ ನೀವು ಒಳಗಡೆ ಪೂಜೆ ಮಾಡಕ್ಕೆ ಬಿಡಿ ಅಂತ ಹೇಳೋದು. ಅದಕ್ಕೆ ಇವರು ಒಪ್ಪೋದಿಲ್ಲ. ಮೂಢನಂಬಿಕೆ ವಿರುದ್ಧ ನಾವು ಮಾತಾಡಿದಾಗ ದಲಿತರು ಟೋಕನ್ಗೆ ಶೂದ್ರನ ತೋರ್ಸೋಕ್ಕಾಗೋದಿಲ್ಲ. ಎಲ್ಲರೂ ಸಮಾನರು ಅಂದಾಗ ಅದಕ್ಕೋಸ್ಕರ ನಾನು ಹೇಳಿದ್ದು, ನಿಮ್ಮ ಮಠ ನೀವು ನಡೆಸಿ, ಭಾರಿ ಸಂತೋಷ, ಯಾರೂ ಅಭ್ಯಂತರ ಇಲ್ಲ ಅದಕ್ಕೆ. ಆದರೆ
ಅಲ್ಲಿ ಬರ್ತಕ್ಕಂಥ ಮನುಷ್ಯರನ್ನ ಸರಿಯಾಗಿ ಕಾಣೋದಿದ್ರೆ ಎಲ್ಲರೂ ಕಾಣಿಲ್ಲ ಅಂದರೆ ನಿಮ್ಮ ಪಾಡಿಗೆ ನೀವು ನಡ್ಸ್ಕೊಂಡು ಹೋಗಿ, ಬೇಡ ಅನ್ನೋದಿಲ್ಲ. ಅಲ್ಲಲ್ಲ ಸರ್, ಅವ್ರ ಪ್ರಕಾರ ನಮ್ಮನ್ನ ಗೌರವಿಸುವ ಸಂವಿಧಾನ ಅಂತಲ್ಲ, ಅದನ್ನ ಯಾವ ರೀತಿ ವ್ಯಾಖ್ಯಾನ ಮಾಡಿ? ಅವರನ್ನು ಗೌರವಿಸುವ ಸಂವಿಧಾನ ಅಂದರೆ ಮನುಸ್ಮೃತಿ ಸಂವಿಧಾನ ಅವ್ರಿಗೆ ಬೇಕಾಗಿರೋದು. ಮನುಸ್ಮೃತಿ ನಾವು ಒಪ್ಪೋದಿಲ್ಲ, ಇದೇನು ಹೊಸದೇನಲ್ಲ. 1957ನೇ ಇಸ್ವಿವರೆಗೂ ನಡೀತು ಸುಪ್ರೀಂ ಕೋರ್ಟಲ್ಲಿ. ಶಿರೋಡಾ ಮಠದವರು ಸುಪ್ರೀಂ ಕೋರ್ಟ್ ಕೊಟ್ಟೋದ್ರು, ನಾವು ದಲಿತರಿಗೆ ನಾವು ದೇವಸ್ಥಾನದವರು ಬಿಡೋದಿಲ್ಲ. ಯಾಕೆ ಅಂತ ಅಲ್ಲಿವರೆಗೂ ಹೋಯ್ತು. ಇದು ನಮ್ಮ ಖಾಸಗಿ ದೇವಸ್ಥಾನ, ಆದ್ದರಿಂದ ದಲಿತರಿಗೆ ಬಿಡೋದಿಲ್ಲ, ಒಪ್ಕೊಂಡ್ರು. ಖಾಸಗಿ ದೇವಸ್ಥಾನ ನೀವು ಮಾಡ್ಕೊಳ್ಳಿ. ಸಾರ್ವಜನಿಕರ ಹಣದಲ್ಲಿ ದೇವಸ್ಥಾನ ಮಾಡಿದಾಗ ಎಲ್ರಿಗೂ ಪ್ರವೇಶ ಇರಬೇಕು. ಖಾಸಗಿ ದೇವಸ್ಥಾನ ನೀವು ಮಾಡ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ ಅದಕ್ಕೆ. ಶಿರೋಡಾ ಮಠ ಅಂತ ಹೇಳಿ ಗೋವಾದಲ್ಲಿ ಇರ್ತಕ್ಕಂಥದ್ದು. ನಾವು ದಲಿತರನ್ನು ಬಿಡಬೇಡಿ, ನಿಮ್ಮ ಖಾಸಗಿ ದೇವಸ್ಥಾನ ಮಾಡ್ಕೊಳ್ಳಿ. ಸಾರ್ವಜನಿಕರ ಹಣದಲ್ಲಿ ಮಾಡಿದಾಗ ಎಲ್ಲ ಸಾರ್ವಜನಿಕರಿಗೂ ಅದರ ಮೇಲೆ ಹಕ್ಕಿದೆ. ಬಟ್ ಸರ್, ಪೇಜಾವರ ಶ್ರೀಗಳು ಹಂಗೆ ಹೇಳಿದಾಗ ನಿಮ್ಮನ್ನು ಬಿಟ್ಟರೆ ಕಾಂಗ್ರೆಸ್ನ ಯಾರೊಬ್ಬರೂ ಮಾತಾಡಲಿಲ್ಲ. ಕಾಂಗ್ರೆಸ್ನವರು ಅಂದರೆ ಯಾಕಂದರೆ ನೀವು ಸಂವಿಧಾನದ ಬಗ್ಗೆ ಮಾತಾಡೋರು, ಸಮಾಜದ ಬಗ್ಗೆ ಮಾತಾಡೋರು, ದಲಿತರ ಬಗ್ಗೆ ಎಲ್ಲ ಮಾತಾಡೋರು, ಯಾರೊಬ್ಬರೂ ಮಾತಾಡಲಿಲ್ಲ ಸರ್. ಈಗ ಕಾಂಗ್ರೆಸ್ ಅಂದರೆ ಇಂಗ್ಲೀಷಲ್ಲಿ ಕಾಂಗ್ರಿಗೇಷನ್ ಆಫ್ ದ ಪೀಪಲ್. ಎಲ್ಲ ಥರದ ಜನ ಇರ್ತಾರೆ. ಹೋಗಿ ಮಠದ ಸ್ವಾಮಿ ಕಾಲು ತೊಳೆದು ನೀರು ಕುಡಿಯೋ ಜನನೂ ಇರ್ತಾರೆ. ತಲೆ ಮೇಲೆ ಕಾಲು ಇಟ್ಕೊಂಡು ಪೂಜೆ ಮಾಡಿಸ್ಕೊಳ್ಳೋ ಜನನೂ ಇರ್ತಾರೆ. ಅವೆಲ್ಲ ಅವ್ರವ್ರ ನಂಬಿಕೆ. ಆದ್ದರಿಂದ ನಾವು ಅವ್ರ ಹತ್ರ ಏನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನೀವು ಅದಕ್ಕೋಸ್ಕರ ಸಂವಿಧಾನ ಮಾಡುವಾಗ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆಗುವಾಗ ವಿ ದ ಪೀಪಲ್ ಅಂತ ಬಂದಿದೆ ನೋಡಿ ಆ ಪೀಠಿಕೆನಲ್ಲಿ. ಆವಾಗ ಮಂಗಳೂರವರೇ ಆದ ಕಾಮತರವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ವಿ ದ ಪೀಪಲ್ ಅಂತ ಯಾಕೆ, ದೇವರ ಹೆಸರಲ್ಲಿ ಇರಲಿ ಅಂತ. ಆಗ ಆಚಾರ್ಯ ಕೃಪಲಾನಿ ಅವರು ಎದ್ಬಿಟ್ಟು ಹೇಳ್ತಾರೆ, ನೋಡಿ ಈ ದೇಶದಲ್ಲಿ ಆಸ್ತಿಕರಿದ್ದಾರೆ, ನಾಸ್ತಿಕರಿದ್ದಾರೆ, ವಿಚಾರವಂತರಿದ್ದಾರೆ. ಅಂದರೆ ಹೇಥಿಸ್ಟ್, ಬಿಲೀವರ್ಸ್ ಆ್ಯಂಡ್ ಅಗ್ನೋಯಿಸ್ಟ್ ಅಂತೇಳಿ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ. ಈ 3 ಪಂಕ್ತಿಯವರು ಇರೋದನ್ನು ಯಾರೊಬ್ಬರಿಗೆ ನಾವು ಆ ಸಂವಿಧಾನ ಮಾಡೋಕ್ಕಾಗಲ್ಲ. ಆದರೆ ಇನ್ ಜನರಲ್ ಎಲ್ರಿಗೂ ವಿ ದ ಪೀಪಲ್ ಅಂದರೆ ಎಲ್ಲರೂ ಸೇರ್ಬಿಟ್ರಲ್ಲ. ಭಾಳ ದೊಡ್ಡ ಚರ್ಚೆಯಾಗಿ ಆಗಿರ್ತಕ್ಕಂಥ ಸಂವಿಧಾನ. ಇವೆಲ್ಲೋ ನಾಗ್ಪುರಲ್ಲಿ ಕೂತ್ಕೊಂಡು ಬರೆದಿರೋ ಕಥೆ ಅಲ್ಲ ಇದು. ಸರಿ ಸರ್, ಈಗ ಅದೇ ಥರದ ಸ್ಟೇಟ್ಮೆಂಟ್ ಇನ್ನೊಂದು ಭಾಳ ಚರ್ಚೆ ಆಯಿತು ಅಂದರೆ ಈ ಸೋಷಿಯಲ್ ಮೀಡಿಯಾ ಡೊಮೈನಲ್ಲಿ ಚರ್ಚೆ ಆಯಿತು ಅಷ್ಟೇ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲೂ ಚರ್ಚೆ ಆಗಲಿಲ್ಲ, ಪಕ್ಷದಲ್ಲಂತೂ ಬಿಡಿ ಯಾರೂ ಮಾತಾಡಲಿಲ್ಲ. ಏನಂದರೆ ಒಬ್ಬರು ಸ್ವಾಮೀಜಿ, ಚಂದ್ರಶೇಖರ ಸ್ವಾಮೀಜಿ, ಅವ್ರು ಹೇಳ್ತಾರೆ ಮುಸ್ಲಿಮರಿಗೆ ವೋಟಿಂಗ್ ಪವರ್ನ ತೆಗೆದಾಕ್ಬಿಡ್ಬೇಕು. ಈಗ ಅವರು ಸ್ವಾಮೀಜಿಗಳು ಅವ್ರ ಬಗ್ಗೆ ನನಗೆ ಗೌರವ ಇದೆ, ಯಾಕಂದ್ರೆ ನನಗೆ ಪರಿಚಯ ಇದೆ. ಅವ್ರು ಯಾಕೆ ಆ ಥರ ಸ್ಟೇಟ್ ಮಾಡೋದು ನನಗೆ ಗೊತ್ತಿಲ್ಲ. ಈಗ ಅವ್ರು ಕ್ಷಮೆ ತಪ್ಪಾಯಿತು ಅಂತ ಹೇಳಿದ್ದಾರೆ, ಮುಗೀತಲ್ಲ ಕತೆ. ಆದರೆ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡವರು ಆ ಪೇಜಾವರ ಸ್ವಾಮಿ ಮೇಲೆ ಯಾಕೆ ಕಾನೂನು ಕ್ರಮ ತೆಗೆದುಕೊಳ್ಳಿಲ್ಲ ಸರ್ಕಾರದವರು? ನಿಮ್ಮ ಪ್ರಕಾರ ಅವ್ರು ಶೂದ್ರ ಸ್ವಾಮೀಜಿ, ಬ್ರಾಹ್ಮಣ ಸ್ವಾಮೀಜಿ ಅಂತ? ಅದು ನೀವು ಹೇಳೋದಕ್ಕೆ ಸರಿಯೇ, ನನ್ನ ಬಾಯಲ್ಲಿ ನಾನು ಹೇಳಲ್ಲ, ನೀವು ಹೇಳಿದ್ರಿ ಅದು ಸರಿಯಾಗಿ ಹೇಳಿದ್ರಿ ನೀವು. ಯಾಕಂದರೆ ಎಲ್ರಿಗೂ ಒಂದೇ ಕಾನೂನು. ಸಂವಿಧಾನ ವಿರೋಧ ಮಾಡಿದವ್ರಿಗೆ ನಾವು ನಕ್ಸಲೈಟ್ಸ್ ಅಂತೀವಿ, ಭಯೋತ್ಪಾದಕರಂತಾರೆ. ಇವರು ಕೂಡ ನಮ್ಮ ಸಂವಿಧಾನ ಒಪ್ಕೊಂಡವ್ರಿಗೆ ಅರ್ಬನ್ ನಕ್ಸಲೈಟ್ ಅಂತಾರೆ. ಇವ್ರನ್ನೇನಂತ ಕರಿಬೇಕು ನಾವು? ಸಂವಿಧಾನ ಇವರು ಗೌರವ ಕೊಡದೇ ಇರೋ ಸಂವಿಧಾನ ಎಲ್ಲಿದೆ? ಇವ್ರಿಗೆ ಪೊಲೀಸ್ ಎಸ್ಕಾಟ್ ಯಾಕೆ ಕೊಡ್ಬೇಕು? ಇವ್ರಿಗೆ ಸನ್ಯಾಸಿಗಳಿಗೆ ಎಲ್ಲ ಬಿಟ್ಟಿರೋ ಸರ್ವಸಂಘ ಪರಿತ್ಯಾಗಗಳು ಸ್ವಾಮಿ, ಇವ್ರಿಗೆ ಪೊಲೀಸ್ ಎಸ್ಕಾಟ್ ಯಾಕೆ ಕೊಡಬೇಕು? ಏನು ಜನಸಾಮಾನ್ಯ ತೆರಿಗೆನಲ್ಲಿ ಅವ್ರ ಮಠದ ಹಣದಲ್ಲಿ ಪೊಲೀಸ್ ಎಸ್ಕಾಟ್ ತಗೊಳ್ಳಿ, ಬೇಡ ಅನ್ನೋದಿಲ್ಲ. ಖಜಾನೆಯಿಂದ ನಿಮಗೆಲ್ಲ ಸವಲತ್ತುಗಳು ಬೇಕು. ಖಜಾನೆ ಅಂದರೆ ಒಬ್ಬ ಭಿಕ್ಷಕನು ಟ್ಯಾಕ್ಸ್ ಕಟ್ತಾನೆ. ಈಗ GST ಹೆಸರಲ್ಲಿ ಎಕ್ಸಾಕ್ಟ್ಲಿ ಒಬ್ಬ ಭಿಕ್ಷಕ, ಒಬ್ಬ ಸಫಾಯಿ ಕರ್ಮಚಾರಿ, ಅವನು ನೀವು ಯಾರನ್ನು ಸೇರಿಸ್ಕೊಳ್ಳೋದಿಲ್ಲ. ಅವ್ರು ಎಲ್ಲರೂ ಸಹ ಟ್ಯಾಕ್ಸ್ ಕಟ್ತಾರೆ. ಅವ್ರ ಟ್ಯಾಕ್ಸಲ್ಲಿ ನೀವು ಮಜಾ ಮಾಡ್ಬೋದು. ಎಸ್ಕಾಟ್ ಬೇರೆ ಬೇಕು. ಸರ್, ಈಗ ನಾನು ಮೂಲಕ್ಕೆ ಬರ್ತೀನಿ. ಏನಂದರೆ ಸಂವಿಧಾನಕ್ಕೆ ಅಪಾಯ ಇದೆ ಅಂದರೆ ಯಾರಿಂದ ಅಪಾಯ ಇದೆ? ಸಂವಿಧಾನಕ್ಕೆ ಅಪಾಯ ಆಗಿರ್ತಕ್ಕಂಥದ್ದು ಮೂಲಭೂತವಾದಿಗಳಿದ್ದಾರೆ ನೋಡಿ. ಏನಂತೀರ ಅದಕ್ಕೆ? ಫಂಡಮೆಂಟಲಿಸ್ಟ್ ಅಂತಾರಲ್ಲ, ಆ ಫಂಡಮೆಂಟಲಿಸ್ಟ್ನ ಸಂವಿಧಾನಕ್ಕೆ ಅಪಾಯ. ಅದು ಯಾವುದೇ ಧರ್ಮದವ್ರು ಇರ್ಬೋದು. ಅಲ್ಲ ಸರ್, ಪರ್ಟಿಕ್ಯುಲರ್ಲಿ ನಿಮ್ಗೇನಾದ್ರೂ ರೈಟ್ ವಿಂಗ್ ಅಂತ ಅನ್ಸುತ್ತಾ? ರೈಟ್ ಎಲ್ಲ ಈಗ ಅಲ್ಲ, ನಾನು ಹೇಳ್ತಿರೋದು ಧರ್ಮಾಧಾರಿತ ರಾಜಕಾರಣ ಮಾಡೋರೆಲ್ಲ ರೈಟ್ ವಿಂಗ್ ಅವರೇ. ಅದು ಯಾವುದೇ ಧರ್ಮದಲ್ಲಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಇದು ಯಾರೇ ಇದ್ರೇನು ಧರ್ಮಾಧಾರಿತ ರಾಜಕಾರಣ ಮಾಡಿದ್ರೆ ಅವ್ರು ರೈಟ್ ವಿಂಗ್ ಅವರೇ. ನೀವು ಸೆಂಟ್ರಿಸ್ಟ್ ಆದ ಯಾವುದಾದ್ರು ಒಂದು ಸಂವಿಧಾನದ ಲೆಕ್ಕದಲ್ಲಿ ಮಾಡ್ತೀರಾ. ಲೆಫ್ಟಿಸ್ಟ್ ಕೂಡ ಅವ್ರದ್ದೇ ಆದ ಅವರು ಸಂವಿಧಾನವನ್ನು ಕೆಲವು ಕಡೆ ನಂಬೋದಿಲ್ಲ. ಸೆಂಟ್ರಿಸ್ಟ್ ಅಂದಾಗ ನೀವು ಜನಸಾಮಾನ್ಯರ ಹಿತದೃಷ್ಟಿಯಿಂದ ಜನಸಾಮಾನ್ಯರ ಕಲ್ಯಾಣಕ್ಕೋಸ್ಕರ ಮಾತಾಡೋ ಸಂದರ್ಭದಲ್ಲಿ ಆವಾಗ ನೀವು ಸೆಂಟ್ರಿಸ್ಟ್ ಅಂತ ಕರಿಬೋದು.
ಅದಕ್ಕೆ ಎಲ್ಲ ಆಶಯಗಳನ್ನು ಒಳಗೊಂಡಂಥ ಸಂವಿಧಾನದಲ್ಲಿ 395 ಆರ್ಟಿಕಲ್ ಇದೆ, ಅದು ಜಾಸ್ತಿ ಆಗಿದೆ. ಅಲ್ಲ ಸರ್, ನನಗೆ ನೇರವಾಗಿ ಏನು ಗೊತ್ತಾ, ಈಗ ನಾನು ಯಾಕೆ ರೈಟಿಸ್ಟ್ ಅಂದೆ ಅಂದರೆ, ಈ ಕೇಂದ್ರದಲ್ಲಿ ಅಧಿಕಾರ ಇರೋದು ಯಾವುದು? ಬಿಜೆಪಿ ಸರ್ಕಾರ. ಬಿಜೆಪಿ ಯಾವ ಪಾರ್ಟಿ? ರೈಟ್ ವಿಂಗ್ ಪಾರ್ಟಿ. ಮತ್ತು ಈ ಸಂಘ ಪರಿವಾರದ ಸಂಸ್ಥೆಗಳು, ನೀವು ಯಾವುದೇ ಸಂಸ್ಥೆಗಳು ತಗೊಳ್ಳಿ, ಅವು ಆ ಬಲಪಂಥೀಯವಾದವನ್ನು ಬಿತ್ತುವ, ಬೆಳೆಸುವ, ವಿಸ್ತರಿಸುವ ಕೆಲಸವನ್ನೇ ಮಾಡೋದು. ಸೊ ನನ್ನ ಅನುಮಾನ ಅದು ಏನು ಅಂತಂದರೆ, ಅವರಿಂದಾಗಿ ಸಂವಿಧಾನಕ್ಕೆ ಥ್ರೆಟ್ ಅಂತ. ಸೊ ನಿಮ್ಮನ್ನ ನನಗೆ BJPಯಿಂದ ಥ್ರೆಟ್ ಅಂತ ನನಗೆ ಅನಿಸೋದೇ ಇಲ್ಲ. BJP ಒಂದು ರಾಜಕೀಯ ಪಕ್ಷ, ಒಂದು ವಿಂಗ್ ಅದು. ಅದನ್ನು ಇವತ್ತಿಲ್ಲ ನಾಳೆ ನಾವು ಸೋಲಿಸ್ತೀವಿ, ಗೆಲ್ಲಿಸ್ತೀವಿ, ಅದು ಬೇರೆ ಪ್ರಶ್ನೆ. ನಿಜವಾದ ಥ್ರೆಟ್ ಇರ್ತಕ್ಕಂಥದ್ದು ಯಾವುದು ಗೊತ್ತಾ? RSS, ಬಜರಂಗ್ ದಳ, ಹಿಂದೂ ಮಹಾಸಭಾ, ಇಂಥವೆಲ್ಲ ಸಂವಿಧಾನವನ್ನು ಒಪ್ಕೊಳ್ಳದೆ ಬುಲ್ಡೋಸರ್ ತಗೊಂಡು ಹೋಗ್ತೀನಿ ಅಂತ ಯಾವ ಕಾನೂನಲ್ಲಿದೆ? ಬುಲ್ಡೋಸರ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟರು ಬುಲ್ಡೋಸರ್ ತಗೊಂಡು ಹೋಗ್ತಾ ಇದ್ದಾರೆ. ಕಾನೂನು ಮೇಲೆ ಗೌರವ ಇಲ್ವಾ ನಿಮಗೆ? ಅದನ್ನೆಲ್ಲ ಮಾಡಿಸ್ತಾ ಇರೋದು ಡೀಪ್ ಸ್ಟೇಟ್ ಅಂತಾರೆ ನೋಡಿ, RSS. ಅವ್ರು ಹೇಳಿ ಮಾಡಿಸ್ತಾರೆ. ಇವರೆಲ್ಲ ಸೋಲ್ಜರ್ಗಳು, ಕಾಲಾಳುಗಳು, ಇವರೆಲ್ಲ BJP ಅವರು. ಅವ್ರು ಹೇಳ್ದಂಗೆ ಕುಣಿಬೇಕು. ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿ ಅಲ್ಲಿ ತಯಾರು ಮಾಡಿರ್ತಕ್ಕಂಥ ರೋಬೋಟ್ ಅದು. ಮುಂದುವರಿಸಿ. ಅವ್ರು ಹೇಳಿದ ಕೀ ಕೊಟ್ಟ ತಕ್ಷಣ ಮಾಡಬೇಕಲ್ಲ. ದೇಶದ ಪ್ರಧಾನಮಂತ್ರಿ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಚ್ಚಿಂದ ಕೊಯ್ಮಾ, ಅದರದ್ದು ಇತಿಹಾಸ ಮಾತಾಡ್ಬೇಕು ಸ್ವಾಮಿ. ದೇಶ ಅನ್ನೋದೇನು ಸುಮ್ಮನೆನಾ? ಈ ದೇಶದಲ್ಲಿ 22 ಭಾಷೆ, ಅಧಿಕೃತವಾದ ಭಾಷೆ ಇದೆ. 26 ಭಾಷೆ ಕ್ಯೂನಲ್ಲಿ ನಿಂತಿದೆ. 19,000 ಆಡು ಭಾಷೆಗಳಿದೆ. 3 ನಾಗರಿಕತೆಗಳಿರ್ತಕ್ಕಂಥದ್ದು, ಆರ್ಯನು, ದ್ರವಿಡಿಯನ್ನು ಮತ್ತು ಮಂಗೋಲಿಯನ್ ಅಂತ ಹೇಳಿ ಅಂತ ಕೂಗಾಡ್ಬಿಟ್ರು ಸ್ಯಾಂಪಿಟ್ರೋನ ಹೇಳಿದ್ದಕ್ಕೆ. ಇರ್ತಕ್ಕಂಥ ನಾಗರಿಕತೆ ಅದು. ಇವನ ಜಾತಿ ವ್ಯವಸ್ಥೆಗಳೇನು, ಭಾಷೆಯ ಇದೇನು, ಇವೆಲ್ಲ ತಿಳ್ಕೊಂಡಿದ್ದವನೇ ಪ್ರಧಾನಮಂತ್ರಿ ಆಗಬೇಕು. ಅದು ಬಿಟ್ಬಿಟ್ಟು ಬರೀ ಹಿಂದೂ, ಮುಸ್ಲಿಂ, ಮಟನ್ನು, ಮछली, ಮುಜರಾ ಅಂತ್ಕೊಂಡು ಮಾತಾಡೋನು. ನಮ್ಮ ಪಂಚಾಯತ್ ಮೆಂಬರ್ ಮಾತಾಡೋದಿಲ್ಲ. ಕರ್ನಾಟಕ ರಾಜ್ಯದ ಒಬ್ಬ ಆರ್ಡಿನರಿ ಪಂಚಾಯತ್ ಮೆಂಬರ್ ಆ ಒಂದು ಕೆಳಮಟ್ಟಕ್ಕೆ ಹೋಗೋದಿಲ್ಲ. ಅಲ್ಲ ಸರ್, ಈಗ ಸಂವಿಧಾನಕ್ಕೆ ನೀವು ಥ್ರೆಟ್ಟಿದೆ ಅಂತಂದು ಅಂದ ಸಂದರ್ಭದಲ್ಲೇ ನೀವೇ ಒಂದು ಮಾತು ಹೇಳಿದ್ರಿ ಅಂತಂದ್ರೆ, ಸಂವಿಧಾನವನ್ನು ಸದೃಢಪಡಿಸ್ಬೇಕು ಅಂತ. ಯಾವ ರೀತಿ ಬಲಪಡಿಸ್ಬೇಕು? ಇದು ತಪ್ಪು ನಮ್ಮ ಪಕ್ಷದ್ದು ಇದೆ. ನಾವು ಸ್ವತಂತ್ರ ಬಂದ ನಂತರ ಸಂವಿಧಾನದ ಒಂದು ಪಠ್ಯಕ್ರಮದಲ್ಲಿ ಇಡಬೇಕಾಗಿತ್ತು. ಅದನ್ನು ನೀವು ಯಾವುದೋ ಒಂದು ಸೋಷಿಯಲ್ ಸೈನ್ಸಲ್ಲಿ ಓದಿಸ್ಬಿಟ್ರೆ ಆಗೋದಿಲ್ಲ, ಅಥವಾ ಸಿವಿಕ್ ಇದರಲ್ಲಿ ಓದಿಸ್ಬಿಟ್ರೆ ಆಗೋದಿಲ್ಲ. ಸಂವಿಧಾನವನ್ನು ಅರ್ಥ ಮಾಡಿಸ್ತಕ್ಕಂಥ ಕೆಲಸ ನಾವು ಮಾಡಲೇ ಇಲ್ಲ. ಇದು ಯಾಕೆ ಅಂತ ಹೇಳಿದ್ರೆ, 1900 ಕಾಂಗ್ರೆಸ್ ಒಳಗಡೆನೂ RSS ಅವ್ರು ನುಗ್ಬಿಟ್ಟಿದ್ದಾರೆ, ಇಲ್ಲ ಅಂತಲ್ಲ. 1949ನೇ ಇಸ್ವಿನಲ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇರೋಲ್ಲ, ಯಾವುದೋ ಫಾರಿನ್ ಟೂರಲ್ಲಿ ಇರ್ತಾರೆ. ಆಗ ಇದ್ದವರು ತೀರ್ಮಾನ ತೆಗೆದುಕೊಂಡ್ಬಿಡ್ತಾರೆ, ಈ ಪಕ್ಷಕ್ಕೆ ಯಾರು ಬೇಕಾದ್ರೂ ಸೇರ್ಬೋದು ಅಂತ. ನುಗ್ಬಿಟ್ರು RSS ಅವರು. ಅವರೇ ನಡೆಸ್ಕೊಂಡು ಬಂದರು ಸುಮಾರು ವರ್ಷ. ಆದ್ದರಿಂದ ಸುಲಭ ಆಗಿರಲಿಲ್ಲ. ನಾವು ಬಡವರ ಪರ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕಾದ್ರೆ ಅಷ್ಟೊಂದು ಸುಲಭ ಆಗಿರಲಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ನಿಧಾನವಾಗಿ ಬಂದಿದೆ, ಸ್ಲೋ ಪ್ರೋಸೆಸ್ ಆಗಿದೆ. 75 ವರ್ಷ ದೊಡ್ಡ ವಿಚಾರ ಅಲ್ಲ, ಇನ್ನು ಅಂಬೆಗಾಲಿಡ್ತಾ ಇದೆ. ಅದೇ ಸರ್, ನೀವು ನಿಜ ಭೂ ಸುಧಾರಣಾ ಕಾಯ್ದೆ ಈ ಥರ ಮುಖಾಂತರ, ತಿದ್ದುಪಡಿ ಮುಖಾಂತರ ಮಾಡಿದ್ರಿ. ಸೊ ವಾಟ್ ನೆಕ್ಸ್ಟ್ ಅಂತ ನಾನು ಕೇಳ್ತೀನಿ. ಈಗ ವಾಟ್ ನೆಕ್ಸ್ಟ್ ಅಂದರೆ ಸಾಮಾಜಿಕ ನ್ಯಾಯ ಆಗಬೇಕು. ಯಾಕಂದ್ರೆ ನಿಮ್ಗೆ ಅದಕ್ಕೆ ಹೇಳಿದ್ದು, 46 ಲಕ್ಷ ಕೋಟಿ ರೂಪಾಯಿ ಬಜೆಟ್ಟು. ಅದಾನಿ ಪ್ರಪಂಚದ್ದು 2ನೇ ಸಿರಿವಂತ, ಅಂಬಾನಿ ಇನ್ನೊಂದು ಸಿರಿವಂತ, ಇನ್ಯಾವನು 10 ಜನ ಸಾಹುಕಾರಗಳು, 127 ರಾಷ್ಟ್ರದಲ್ಲಿ 103ನೇ ರಾಷ್ಟ್ರ ನಾವು. ಏನೋ ಹಂಗರ್ ಇಂಡೆಕ್ಸಲ್ಲಿ ಹಸಿವು ಇನ್ನೂ ಕಾಡ್ತಾ ಇದೆ. ಹಸಿವು ಜನಕ್ಕೆ 2 ಹೊತ್ತು ಊಟ ಸರಿಯಾಗಿ ಸಿಗ್ತಾ ಇಲ್ಲ. ಈಗ ಇದ್ರ ಬಗ್ಗೆ ಗಂಭೀರವಾದ ಇದ್ರ ಬಗ್ಗೆ ಗಮನ ಹರಿಸ್ಬೇಕೋ ಬೇಡವೋ? ಕರ್ನಾಟಕ ರಾಜ್ಯದಲ್ಲೇ 1 ಲಕ್ಷ ಜನ ಮಕ್ಕಳು ಅಪೌಷ್ಟಿಕ ಇದರಲ್ಲಿ ನರಳ್ತಾ ಇದ್ದಾರೆ. ಇವೆಲ್ಲ ಅಪೌಷ್ಟಿಕದಲ್ಲಿ ನರಳ್ತಿರೋರೆಲ್ಲ ಕೆಳಜಾತಿಯವರು. ನಾನು ಅದನ್ನೇ ಹೇಳ್ತಾ ಇರೋದು. ಕೆಳ ಜಾತಿಯವರು, ಕೆಳ ಪಂಗಡದವರು. ಯಾಕಂದರೆ
ಸಾರ್ವಜನಿಕ ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ಉದ್ಯಮಗಳ ಅಥವಾ ಸಾರ್ವಜನಿಕ ಶಾಲೆಗಳು ಯಾಕೆ ಬಂದಿದ್ದು? ಎಲ್ಲರಿಗೂ ಸಹ ಯೂನಿವರ್ಸಲ್ ಎಜುಕೇಷನ್ ಸಿಗಬೇಕಂದ್ರೆ ಫ್ರೀ ಎಜುಕೇಷನ್ ಸಿಗಬೇಕು. ಇಲ್ಲಿ ಫ್ರೀ ಎಜುಕೇಷನ್ ಎಲ್ಲಿದೆ? ಎಲ್ಲ ಮುಚ್ಕೊಂಬಿಟ್ಟು ನಿಮಗೆ ಸರ್ಕಾರಿ ನೌಕರಿಗಳು ಮಾತ್ರ ಬೇಕು, ಸರ್ಕಾರಿ ಬ್ಯಾಂಕ್ಗಳಿಂದ ಸಾಲ ಮಾತ್ರ ಬೇಕು. ನೀವು ಯಾರು ಸರ್ಕಾರಿ ಹಾಸ್ಪಿಟಲ್ಗೆ ಆಗಲಿ ಸ್ಕೂಲ್ಗೆ ಯಾರಿಗೂ ಹೋಗೋದಿಲ್ಲ. ಈ ಥರ ಇದ್ದಾಗ ಏನು ಪರಿಸ್ಥಿತಿ ಆಗಬೇಕು? ಆದ್ದರಿಂದ ಸರ್ಕಾರ ಅಂತ ಬಂದಿರ್ತದೆ ಜನಗಳಿಗೋಸ್ಕರ. ಅದನ್ನು ನಾವು ಸೇರಿ ಹಾಳು ಮಾಡಿಸ್ಬಿಟ್ಟಿದ್ದೀವಿ ಬಿಡಿ. ಏನೋ ಎಲ್ಲ ಲೆವೆಲ್ ಚುನಾವಣೆಗಳಂದಾಗ ಒಂದು ಕಡೆ ಜಾತಿಯಿಂದ ಹೆಸರಲ್ಲೂ ಚುನಾವಣೆ ನಡೀತಾ ಇತ್ತು ಮೊದಲು. ಈಗ BJP ಅವ್ರು ಬಂದಮೇಲೆ ಧರ್ಮದ ಹೆಸರಲ್ಲಿ ಚುನಾವಣೆ. ಈಗ ಒಂದು ಹೊಸ ಪ್ಯಾಟ್ರನ್ನು ಖರೀದಿ ಮಾಡುವಂಥ, ಬಂಡವಾಳ ಹಾಕು ಬಂಡವಾಳ ತೆಗಿ ಅಂತ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ ರಾಜಕಾರಣ. ದುರಂತ ಇದು. ಸರ್, ಈಗ ನೆಕ್ಸ್ಟು ಏನೋ ಈಗ ನಾನು ಸಂವಿಧಾನ ಮತ್ತು ಈ ಯಾವುದೋ ಜಾತಿ ಜನಗಣತಿ ಬಗ್ಗೆ ಇನ್ನೊಂದು ಭಾಳ ಪ್ರಮುಖವಾದ ವಿಷಯ ಮೀಸಲಾತಿ. ಮೀಸಲಾತಿಯ ಬಗ್ಗೆ ಮಿಸ್ಇಂಟರ್ಪ್ರಿಟೇಷನ್ ಹೆಂಗಾಗ್ತಿದೆ ಅಂತಂದರೆ, ಅದರಿಂದಾಗಿ ಅರ್ಹತೆ ಇರೋರಿಗೆ, ಪ್ರತಿಭೆ ಇರೋರಿಗೆ, ಸಾಮರ್ಥ್ಯ ಇರೋರಿಗೆ ಅವಕಾಶಗಳು ಸಿಗ್ತಿಲ್ಲ ಅನ್ನುವಂಥದ್ದು ಒಂದು ಆಗ್ತಿದೆ. ಅದು ಪ್ರಪಂಚದಲ್ಲೇ ದೊಡ್ಡ ಒಂದು ನಗೆಪಾಟ್ಲು. ಅರ್ಹತೆ ಅನ್ನೋದು ಏನು? ತಾಜ್ ಮಹಲ್ ಕಟ್ಟಿರೋರ್ಗೆ ಏನು ಅರ್ಹತೆ ಇತ್ತು? ಕೆಂಪುಕೋಟೆ ಕಟ್ಟೋನಿಗೇನು ಅರ್ಹತೆ ಇತ್ತು? ಬನ್ನಿ, ದೇಶದ ಕಲಾಕೃತಿಗಳನ್ನ ನೋಡಿದಾಗ ನಿಮ್ಗೆ ಅನಿಸ್ಬೇಡವಾ ಅಪ್ರತಿಮವಾದ ಪ್ರತಿಭೆ ನಮ್ಮಲ್ಲಿತ್ತು. ನಮ್ಕಿನ್ನ ದೊಡ್ಡ ಆರ್ಕಿಟೆಕ್ಟ್ಸ್ ಯಾರೂ ಇರಲಿಲ್ಲ. ಎಲ್ಲಿ ಅವೆಲ್ಲ ಪ್ರತಿಭೆ ಅಲ್ವಾ? ಬರೀ 100ಕ್ಕೆ 100 ಮಾರ್ಕ್ಸ್ ತಗೊಂಬಿಟ್ರೆ ಪ್ರತಿಭೆನ? ಅರ್ಹತೆ ಅಂತಕ್ಕಂಥದ್ದು, ಮೀಸಲಾತಿ ಅಂತಕ್ಕಂಥದ್ದು ಬಡತನ ನಿರ್ಮೂಲನ ಕಾರ್ಯಕ್ರಮ ಅಲ್ಲ. ಮೀಸಲಾತಿ ಅನ್ನೋದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ಉದ್ದಿಮೆ ಅದೇನೋ ಅಂತಾರಲ್ಲ, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಲ್ಲ. ಮೀಸಲಾತಿ ಅನ್ನೋದು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದಂತಲ್ಲ. ಮೀಸಲಾತಿ ಅಂತಕ್ಕಂಥದ್ದು ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಪಟ್ಟು ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿ, ಅವಕಾಶ ವಂಚಿತರಾಗಿ, ಶಿಕ್ಷಣದಿಂದ ವಂಚಿತರಾಗಿ ಇದ್ದವರು, ಅವ್ರನ್ನ ಸಮಾಜದಲ್ಲಿ ಮೇಲ್ ತೆಗಿಬೇಕಾದ್ರೆ, ನಮ್ಮನ್ನು ಪಕ್ಕದಲ್ಲಿ ನಿಲ್ಲಿಸ್ಕೋಬೇಕಾದ್ರೆ ಅವ್ರಿಗೂ ಸಹ ಅವಕಾಶಗಳನ್ನ ಕೊಡಬೇಕು ಅನ್ನೋದನ್ನು ಮೀಸಲಾತಿ ಅಂತೀವಿ ವಿನಃ ಅದು ಮೀಸಲಾತಿ ಆಯಿತು. ಸಣ್ಣ ಉದಾಹರಣೆ ನಿಮ್ಮಲ್ಲಿ ಕೊಡ್ತೀನಿ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ 136 ಜನರಲ್ ಮ್ಯಾನೇಜರ್ಗಳಲ್ಲಿ ಎಷ್ಟು ಜನ ರಿಸರ್ವ್ ಕ್ಯಾಟಗರಿಯಿಂದ ಇದ್ದಾರೆ? 13-16 OBCಗಳಿದ್ದಾರೆ, ಒಂದು 7-8 SC ST ಇದ್ದಾರೆ, ಒಂದು ಮೈನಾರಿಟಿಗಳು ಒಂದು 4-5 ಇದ್ದಾರೆ. ಬಾಕಿದು 400 ಜನ ಮೇಲ್ಜಾತಿಯವರು, ಮೆರಿಟ್ ಅವರು, ಅರ್ಹತೆ ಇರೋರು, ಸಾಮರ್ಥ್ಯ ಇರೋರು. 12 ಲಕ್ಷ ಕೋಟಿ 12 ಲಕ್ಷ ಕೋಟಿ ರೈಟ್ ಆಫ್ ಯಾರ್ದು ಸ್ವಾಮಿ ದುಡ್ಡದು? ಅದಾನಿಗೆ ನೀವು 46,000 ಕೋಟಿ ಸಾಲ ಕೊಟ್ಬಿಟ್ಟು ಅವ್ರನ್ನ ನೀವು 700-800 ಕೋಟಿ ಕೊಟ್ಬಿಟ್ಟು ಅದನ್ನು ರೈಟ್ ಆಫ್ ಮಾಡ್ತೀರಲ್ಲ, ಯಾರ ಹಣ ಅದು? ನಮ್ಮ ಕಾರ್ಮಿಕರು, ರೈತರು ರಕ್ತ ಬೆವರು ಸುರಿಸಿ ಬೆಂಗಳೂರು ಡೆಲ್ಲಿ ಖಜಾನೆ ತುಂಬಿಸಿ ಆ ಹಣವನ್ನು ನೀವು ಈ ಬಡವರ ಕಲ್ಯಾಣಕ್ಕಾಗಿ ವಿನಿಯೋಗ ಮಾಡಬೇಕಾಗುತ್ತೆ ವಿನಃ ನಾವು ದುಡ್ದಿರೋದು, ಇವ್ರು ದುಡ್ದಿರೋದೇನಂತೆ, ಇವ್ರು ಇನ್ಕಮ್ ಟ್ಯಾಕ್ಸ್ ಕೊಡೋದೇನಂತೆ, ನಾವು ದುಡ್ದಿರೋದು ಫ್ರೀಯಾಗಿ ಹಂಚ್ತಾ ಇದ್ದಾರೆ. ಅರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಯಾರು ದುಡ್ದಿದ್ದಾರೆ ಅವ್ರಿಗೆ ಕೊಡಿ, ಅದರ ಅರ್ಥ. ಆದ್ದರಿಂದ ಮೀಸಲಾತಿಗೆ ವ್ಯವಸ್ಥಿತವಾಗಿ, ಈಗ ಅಮೇರಿಕಾ ಅಂತ ಅಭಿವೃದ್ಧಿ ರಾಷ್ಟ್ರ ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಇಟ್ಟಿದ್ದಾನೆ. ಅಲ್ಲಿ ನಿಮಗೆ ಅನ್ಎಂಪ್ಲಾಯ್ಮೆಂಟ್ ಇದು ಕೊಡ್ತಾನೆ, ಏನಂತ ಸ್ಟೈಫಂಡ್ ಕೊಡ್ತಾನೆ. ನೀವು ಅಂಥ ಅಭಿವೃದ್ಧಿ ರಾಷ್ಟ್ರಗಳಲ್ಲೇ ಮೀಸಲಾತಿದ್ದಾಗ, ಇದು ಇನ್ನೂ ಅಭಿವೃದ್ಧಿ ರಾಷ್ಟ್ರ ಅನ್ನೋದಲ್ಲ, ಅಂಡರ್ ಡೆವಲಪ್ಡ್ ನೇಷನ್ ಇದು. ಇದ್ರಿಗೆ ನೀವು ಮೀಸಲಾತಿ ಕೊಡಲ್ಲ ಅಂದರೆ ಹೇಗೆ? ಬಟ್ ಇನ್ನೊಂದು ದೊಡ್ಡ ದುರಂತ ಅಂದರೆ, ಯಾರು ಮೀಸಲಾತಿ ತಗೊಂಡಿರ್ತಾರೋ ಅವರನ್ನೇ ಮೀಸಲಾತಿ ವಿರೋಧ ಮಾಡೋದು. ಈಗ ನಾನು ಹೇಳ್ತಿರೋದು ಇಂಡಿವಿಜುವಲ್ ಆಗಲ್ಲ, ಕರೆಕ್ಟ್, ಕಮ್ಯುನಿಟಿಗಳು. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಒಕ್ಕಲಿಗರಿಗೂ ಮೀಸಲಾತಿ ಇದೆ, ಲಿಂಗಾಯತರಿಗೂ ಮೀಸಲಾತಿ ಇದೆ. ಬಟ್ ಅವರು ಕೂಡ ಅವರಲ್ಲಿ ಒಂದಷ್ಟು ಜನ ಡೆಫಿನೆಟ್ಲಿ ಅವರಲ್ಲೂ ಭಾಳ ಜಾತ್ಯತೀತರು, ಪ್ರಜ್ಞಾವಂತರು, ಕನ್ಸರ್ನ್ ಇರು, ಬಸವಣ್ಣ ಒಳ್ಳೆಯವರು ಭಾಳ ಜನ ಇದ್ದಾರೆ. ಆದರೆ ಬಟ್ ತುಂಬ ಜನ ಏನು ಅಂತಂದರೆ
ಮೀಸಲಾತಿಯಿಂದ ನಮ್ಮ ಅವಕಾಶಗಳು ಕಸಿದೋಗ್ತಿದ್ದಾವೆ ಅನ್ನುವಂಥ ಆತಂಕ ವ್ಯಕ್ತಪಡಿಸಿದೆ. ಇದು ದೊಡ್ಡ ದುರಂತ. ನೀವು 2 ಜಾತಿ ಹೆಸರು ಹೇಳಿದ್ರಲ್ಲ, ಒಕ್ಕಲಿಗರು, ಲಿಂಗಾಯತರು ಅಂತ ಹೇಳಿ. 1918ನೇ ಇಸ್ವಿಗೆ ಅವ್ರಿಗೂ ಸಹ ಮೈಸೂರು ಸಂಸ್ಥಾನದಲ್ಲಿ ಎಲ್ಲೂ ಜಾಗಗಳಿರಲಿಲ್ಲ. ಮಿಲ್ಲರ್ ಕಮಿಷನ್ ಅಂಥೇಳಿ ಮೈಸೂರು ಮಹಾರಾಜರು ನನ್ನ ಸಂಸ್ಥಾನದಲ್ಲಿ ಎಲ್ಲರಿಗೂ ಸಹ ಅವಕಾಶ ಇರಬೇಕು ಅಂಥೇಳಿ 1879ನೇ ಇಸ್ವಿನಲ್ಲಿ ಒಂದು ಪ್ರಯೋಗ ಮಾಡಿದರು. ದಲಿತರನ್ನ ಎಲ್ಲರಿಗೂ ಒಂದು ಅವಕಾಶ ಕೊಡೋಣ ಅಂತ. 1918ನೇ ಇಸ್ವಿನಲ್ಲಿ ಲಾರ್ಡ್ ಮಿಲ್ಲರ್ ಅವರ ಹೆಸರಲ್ಲಿ ಒಂದು ಕಮಿಷನ್ನ ನೇಮಕ ಮಾಡಿ ಜನಗಣತಿ ಮಾಡಿಬಿಟ್ಟು ಯಾರ್ಯಾರನ್ನ ನಾವು ತಗೋಬೋದು ಅಂದಾಗ, ಇಲ್ಲ ಮೀಸಲಾತಿ ನಾವು ಮಾಡಬೇಕಾಗತ್ತೆ, ಯಾಕಂದರೆ 95% ಒಂದೇ ಜಾತಿಯವರಿದ್ದಾರೆ, 75% ಮೀಸಲಾತಿ ಕೊಟ್ಟಾಗ ಒಕ್ಕಲಿಗರು, ಲಿಂಗಾಯತರು ಸಂಸ್ಥಾನದಲ್ಲಿ ಆಡಳಿತ ವ್ಯವಸ್ಥೆನಲ್ಲಿ ಬಂದರು. ಇವರು ಮೀಸಲಾತಿ ತಗೊಂಡ ಮೇಲೆ ಏನಾಯಿತು, ಬೇರೆಯವರು ಬಂದರೆ ತಪ್ಪು ಅನ್ನೋ ಮಟ್ಟಕ್ಕೆ ಇವರು ತಿಳುವಳಿಕೆ ಬಂದ್ಬಿಡ್ತು. ಆದ್ದರಿಂದ ಈ ಮೀಸಲಾತಿ ವಿರೋಧ ಮಾಡ್ತಾರೆ ನೋಡಿ ಶೂದ್ರರು. ಇವ್ರು ಅನ್ಕೋಬೋದು ನಾವು ಮೇಲ್ಜಾತಿಯವರು ಅಂತ, ಯಾರೋ ಲಿಂಗಾಯತರು, ಒಕ್ಕಲಿಗರು, ಶೂದ್ರರೇ. ನೀವು ಮನುಸ್ಮೃತಿನಲ್ಲಿ ಲೆಕ್ಕ ಹಾಕಿದ್ರೆ ಶೂದ್ರ, ಅದಕ್ಕೆ ಬಸವಣ್ಣ ಹೇಳಿದ್ದು ನೀವು ಶೂದ್ರರೇ. ಅದಕ್ಕಿಂತ ಕೆಳಮಟ್ಟ ಶೂದ್ರರು ಇದ್ದಾರೆ, ಅತಿ ಶೂದ್ರರು ಇದ್ದಾರೆ, ಪಂಚಮರು ಇದ್ದಾರೆ. ಇವ್ರುಗಳನ್ನ ಮೇಲ್ ಬರಬೇಕಾದ್ರೆ ಇವ್ರಿಗೆ ಅವಕಾಶಗಳು ಮಾಡಿಕೊಡ್ಬೇಕಾಗುತ್ತೆ. ಇವ್ರಿಗೆ ಮೈಸೂರು ಮಹಾರಾಜ ಕೊಟ್ಟ ಮೇಲೆ, ಆಮೇಲೆ 50 ವರ್ಷ ಆದಮೇಲೆ ದೇವರಾಜ ಅರಸೇ ಕೊಟ್ಟಿದ್ದು. 35-40 ವರ್ಷ ಆದಮೇಲೆ 72 ಇಸ್ವಿನಲ್ಲಿ ಹಾವನೂರು ಕಮಿಷನ್ ಮಾಡಿ ದೇವರಾಜ ಅರಸ್ ಕೊಟ್ಟರು. ದೇವರಾಜ ಆದಮೇಲೆ ಒಂದು 20 ವರ್ಷ ಆದಮೇಲೆ ಮಂಡಲ್ ಕಮಿಷನ್ ಬಂತು. ಅದೊಂದು 10 ವರ್ಷ ಆದಮೇಲೆ ಉಚ್ಚ ಶಿಕ್ಷಣದಲ್ಲಿ 27% ಬರಬೇಕು ಅಂದರೆ ನಿಧಾನವಾಗಿ ಬರ್ತಾ ಇದೆ. ಇದು ಸುಲಭ ಅಲ್ಲ, ವಿರುದ್ಧ ಮಾಡೇ ಮಾಡ್ತಾರೆ. ಇದೇನಾಗುತ್ತೆ ಅಂದರೆ, ಮೀಸಲಾತಿ ತಗೊಂಡಿರೋ ಈ ಶೂದ್ರರು, ಪಂಚಮರೇ ಮೀಸಲಾತಿಗೆ ಒಂದ್ಸಲಿ ವಿರುದ್ಧ ಮಾತಾಡ್ತಾರೆ. ನಮ್ಮಲ್ಲೂ ಕೆಲವರು ವಿರುದ್ಧ ಮಾತಾಡ್ತಾರೆ. ಯಾಕೆ ಅಂದರೆ ಸೂಪರ್ ಕ್ಲಾಸ್ ಇದೆ ನೋಡಿ, ಅವ್ರನ್ನ ಸಂತೋಷ ಬೀಳ್ಸೋಕ್ಕೆ ನಾವೆಲ್ಲ ಮೀಸಲಾತಿ ವಿರುದ್ಧ ಇದ್ದೀವಿ ಅಂತ. ಅವರು ಸುಮ್ಮನೆ ನಕ್ಕೊಂಡು ಹೇಳ್ತಾರೆ ಇವನು ಯಾವ ಮೂರ್ಖ ಅಂಥೇಳಿ. ಮೀಸಲಾತಿ ಅನ್ನತಕ್ಕಂಥದ್ದು ಭಿಕ್ಷೆ ಅಲ್ಲ, ಮೀಸಲಾತಿ ಅಂತಕ್ಕಂಥದ್ದು ದಾನ ಅಲ್ಲ, ಮೀಸಲಾತಿ ಅಂತಕ್ಕಂಥದ್ದು ನಮ್ಮ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಸರಿಸಮಾನವಾಗಿ ಕಾಣಬೇಕಂದ್ರೆ ಒಂದು ವ್ಯವಸ್ಥೆ ಬೇಕು. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಮೀಸಲಾತಿ ಬಗ್ಗೆ, ಸಂವಿಧಾನದ ಬಗ್ಗೆ ಮತ್ತು ಜಾತಿ ಗಣತಿ ವರದಿ ಬಗ್ಗೆ ಮಾತಾಡಿದ್ರಿ. ಥ್ಯಾಂಕ್ ಯು. ಪ್ರಿಯ ವಾರ್ತಾಭಾರತಿ ವೀಕ್ಷಕರೇ, ಇಷ್ಟೊತ್ತು ಹರಿಪ್ರಸಾದ್ ಅವರ ವಿಶೇಷ ಸಂದರ್ಶನವನ್ನು ನೋಡಿದ್ರಿ. ದಯವಿಟ್ಟು ವಾರ್ತಾಭಾರತಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.